ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಭಾ. ಮಂಡ್ಯ ಬಂಡಾಯ, ಹಾಸನ ಬಂಡಾಯ, ತುಮಕೂರು ಬಂಡಾಯ. ದಳಪತಿಗಳಿಗೆ ಕಾಂಗ್ರೆಸ್ಸೇ ಶತ್ರು, ದೋಸ್ತಿಯೇ ದುಶ್ಮನ್, ಒಳಸಂಚು, ಒಳೇಟು, ಸೇಡು, ಕೈ ಡಬ್ಕಿ ಡಬಲ್ ಗೇಮ್. ಮೈತ್ರಿಯಲ್ಲೇ ಮಸಲತ್ತು, ಮುಳುಗೋದು ಕಾಂಗ್ರೆಸ್ಸ ದಳಾನ. ಮಗುನು ಚಿವುಟಿ, ತೊಟ್ಟಿಲಾನು ತೂಗ್ತಿರೋದು ಸಿದ್ದರಾಮಣ್ಣನ. ಇದೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕಾಲೆಳೆಯೋ ಕಿಲಾಡಿಗಳು. ಇನ್ನೇನು ಕೆಲವು ದಿನಗಳು ಚುನಾವಣೆಗೆ ಬಾಕಿ ಉಳಿದಿದ್ದು ಮೈತ್ರಿ ಒಳಗೊಳಗೆ ಸ್ಫೋಟಗೊಳ್ಳೋದಕ್ಕೆ ಆರಂಭಗೊಂಡಿದೆ. ಒಂದ್ ಕಡೆ ಮಂಡ್ಯ, ಇನ್ನೊಂದ್ ಕಡೆ ಹಾಸನ, ಮತ್ತೊಂದ್ ಕಡೆ ತುಮಕೂರು. ಹೀಗೆ 3 ಕಡೆ ಕೈ ಕಾರ್ಯಕರ್ತರು ಬಂಡಾಯ ಎದ್ದಿದ್ದಾರೆ. ಪರಿಣಾಮ ಮೈತ್ರಿ ಧರ್ಮಕ್ಕೆ ಕುತ್ತು ಬಂದಿದೆ. ಆದ್ರೆ ಇದನ್ನ ಬಗೆಹರಿಸಿಕೊಳ್ಳಬೇಕಾದ ನಾಯಕರು ಕೂಡ ನೋಡಿಯೂ ನೋಡದಂತಿದ್ದಾರೆ. ಈ ಕುರಿತು ಒಂದು ಸ್ಪೆಷಲ್ ವರದಿ ಇಲ್ಲಿದೆ. ಮಂಡ್ಯ ಬಂಡಾಯ, ಹಾಸನ ಬಂಡಾಯ, ತುಮಕೂರು ಬಂಡಾಯ. ದಳಪತಿಗಳಿಗೆ ಕಾಂಗ್ರೆಸ್ಸೇ ಶತ್ರು, ದೋಸ್ತಿಯೇ ದುಶ್ಮನ್. ಒಳಸಂಚು, ಒಳೇಟು, ಸೇಡು, ಕೈ ಡಬ್ಕಿ ಡಬಲ್ ಗೇಮ್. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿತು. ಮೈತ್ರಿ ಧರ್ಮ ಅಂದ್ರೆ ಬಿಜೆಪಿಗೆ ಸೆಡ್ಡು ಹೊಡೆಯೋದೇ ಅಂತಲ್ಲ ಹೇಳಲಾಗಿತ್ತು. ಆದ್ರೆ ಮೈತ್ರಿ ಅನ್ನೋ ಪದವೇ ಹೆಚ್ಚಾಗಿ ಕೇಳಿ ಬರ್ತಿದೆ ಬಿಟ್ರೆ ಸರ್ಕಾರ ಮುಂದಕ್ಕೆ ಹೋಗ್ತಿಲ್ಲ. ಅವರ ಮುಲಾಜು ಇವರ ಕರ್ಮವೇ ಆಗೋಗಿದೆ ಮೈತ್ರಿ ಅಂದ್ರೆ. ಇದೇ ಕಾರಣಕ್ಕೆ ಲೋಕ ಕದನದಲ್ಲೂ ಮೈತ್ರಿಯೇ ಮುಳುವಾದಂತೆ ಕಾಣ್ತಿದೆ. ಯಾವುದೇ ತಲೆಬಿಸಿ ಇಲ್ಲದೆ ಗೆಲ್ಲಬಹುದಾದ ಕ್ಷೇತ್ರಗಳನ್ನೇ ದೋಸ್ತಿಗಳು ಮೈತ್ರಿಯ ನೆಪದಲ್ಲಿ ಟಫ್ ಟಾಸ್ಕ್ ಮಾಡ್ಕೊಂಡಿವೆ. ಮೈತ್ರಿಯಿಂದಲೇ ಈಗ ಅಧಿಕಾರ ಕಳೆದು ಹೋಗುತ್ತೇನೋ ಅನ್ನೋ ಭಯ ಶುರುವಾಗಿದೆ. ಅದರಲ್ಲೂ ಮೈತ್ರಿ ಈಗ ದೋಸ್ತಿಗಳ ಒಳಗೊಳಗೆ ಅಸಮಾಧಾನದ ಹೊಗೆ ಆಡಿಸ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಮೇಲೇಳುವಂತೆ ಮಾಡಿದೆ. ಈ ಮಧ್ಯೆ ಮೈತ್ರಿ ನೆಪದಲ್ಲಿ ಕೈ ನಾಯಕರು ಡಬಲ್ ಗೇಮ್ ಆಡೋಕೆ ಶುರು ಮಾಡಿಕೊಂಡಿದ್ದಾರೆ ಅನ್ನೋ ಮಾತುಗಳು ಹುಟ್ಟುಕೊಂಡಿವೆ. ಮೈತ್ರಿಯಲ್ಲೇ ಮಸಲತ್ತು, ಮುಳುಗೋದು ಕಾಂಗ್ರೆಸ್ಸ ದಳಾನ. ಮಗುನು ಚಿವುಟಿ, ತೊಟ್ಟಿಲನ್ನು ತೂಗ್ತಿರೋದು ಸಿದ್ದರಾಮಣ್ಣನ. ಹೌದು, ಲೋಕ ಕದನಕ್ಕೂ ಮುಂಚಿತವಾಗಿ ದೋಸ್ತಿಗಳಲ್ಲಿ ಅಲ್ಲಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದ್ದು ಸುಳ್ಳಲ್ಲ. ಜೆಡಿಎಸ್ಗೆ ಬೇಷರತ್ ಬೆಂಬಲ ಅಂತ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ರಚನೆ ಮಾಡುವಾಗ ಹೇಳಿತ್ತು. ಆದ್ರೆ ನಂತರದ ದಿನಗಳಲ್ಲಿ ನೋಡ್ತಾ ನೋಡ್ತಾ ಬೇಷರತ್ ಹೋಗಿ ಬೇಷರಂ ಆಗೋಗಿತ್ತು ದೋಸ್ತಿಗಳ ಅವಸ್ಥೆ. ಸ್ವತಃ ಮುಖ್ಯಮಂತ್ರಿಗಳೇ ಅಯ್ಯಯ್ಯೋ ಅಂತ ಮಾಧ್ಯಮಗಳ ಮುಂದೆ ಬಾಯಿ ಬಡ್ಕೊಳ್ಳೋ ತರ ಹೇಳಿಕೆ ಕೊಟ್ಟಿದ್ರು. ನಾನು ಸಾಂದರ್ಭಿಕ ಶಿಶು, ನಾನು ಕೈ ಮುಲಾಜಿನಲ್ಲಿದ್ದೇನೆ ಅಂತೆಲ್ಲ ಕುಮಾರಸ್ವಾಮಿ ಹೇಳ್ಕೊಂಡಿದ್ರು. ಇಲ್ಲಿಗೆ ಮೈತ್ರಿ ಇನ್ ಡೇಂಜರ್ ಅನ್ನೋದು ಸಾಬೀತಾಗಿತ್ತು. ಆದ್ರೂ ಬಿಜೆಪಿಗೆ ಸೆಡ್ಡು ಹೊಡೆಯೋ ದೃಷ್ಟಿಯಿಂದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ಮೂಲೆಯಿಂದ ಮೈತ್ರಿ ಸರ್ಕಾರವನ್ನ ತಳ್ಳಿ ಲೋಕಸಭಾ ಚುನಾವಣೆಯ ಹೊಸ್ತಿಲಿನವರೆಗೆ ತಂದು ನಿಲ್ಲಿಸಿದ್ದಾರೆ. ಮೈತ್ರಿ ಧರ್ಮ, ಪರಸ್ಪರ ಕಿತ್ತಾಟ, ದೋಸ್ತಿ ದಾವಣೆ. ಆದ್ರೆ ದೋಸ್ತಿಗಳ ಮಧ್ಯೆಯೇ ಕಾಲೆಳೆಯೋ ಕೆಲಸ ನಡೀತಾ ಇತ್ತು ಅನ್ನೋದು ಕೂಡ ಗೊತ್ತಾಗಿತ್ತು. ಆದ್ರೆ ಅದು ಬಹಿರಂಗವಾಗಿ ಏನೂ ನಡೀತಾ ಇರಲಿಲ್ಲ. ಆದ್ರೆ ಲೋಕ ಸಮರದಿಂದಾಗಿ ದೋಸ್ತಿಗಳ ನಡುವಿನ ಕಂದಕ ಎಷ್ಟು ದೊಡ್ಡದಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಹೌದು, ಸಾರ್ವತ್ರಿಕ ಚುನಾವಣೆಯನ್ನ ದೋಸ್ತಿಗಳಾಗಿ ಕೈ ದಳ ಎದುರಿಸೋಕೆ ನಿರ್ಧರಿಸಿಕೊಂಡಿದೆ. 28 ಕ್ಷೇತ್ರಗಳ ಪೈಕಿ 20 ಕಾಂಗ್ರೆಸ್ ಹಾಗೂ 8 ಜೆಡಿಎಸ್ ಪಾಲಾಗಿದೆ. ಇದು ಗೆಲುವಿನ ಒಗ್ಗಟ್ಟಿನ ಮಂತ್ರವಾದ್ರೂ ಸದ್ಯದ ಮಟ್ಟಿಗೆ ಇದೇ ಮೈತ್ರಿ ಧರ್ಮಕ್ಕೆ ತೊಡಕಾಗುವ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳಬಹುದು. ಯಾಕಂದ್ರೆ ಕಾಂಗ್ರೆಸ್ ಪಾರಪತ್ಯವಿರುವ ಮತ್ತು ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿಯಲೇಬೇಕು ಅಂತ ನಿರ್ಧರಿಸಿದ್ದ ಕೈ ನಿರೀಕ್ಷಿತ ಅಭ್ಯರ್ಥಿಗಳ ಕ್ಷೇತ್ರಗಳು ದಳಪತಿಗಳ ಕೈ ಸೇರಿವೆ. ಇದು ಈಗ ಕಾಂಗ್ರೆಸ್ ನಾಯಕರ ಬಂಡಾಯಕ್ಕೆ ಕಾರಣವಾಗಿದೆ. ಮಂಡ್ಯ ಬಂಡಾಯ ತಣ್ಣಗಾಗಿಸಲು ಸಿದ್ದುಗೆ ಮನಸ್ಸಿಲ್ಲ.
ಮೈತ್ರಿ ಧರ್ಮ ಮಂಡ್ಯ ಕೈ ಕಾರ್ಯಕರ್ತರಿಗೆ ಅನ್ವಯವಾಗಲ್ವಾ? ಈ ಪೈಕಿ ಮಂಡ್ಯ ಮೊದಲನೆಯದ್ದು. ಈ ಬಾರಿ ಮಂಡ್ಯದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಬೇಕು ಅಂತ ನಿರೀಕ್ಷಿಸಿದ್ರು ಮಿಸಸ್ ಅಂಬರೀಶ್. ಆದ್ರೆ ಮಂಡ್ಯ ಜೆಡಿಎಸ್ ಪಾಲಾಗಿರೋದ್ರಿಂದ ಸುಮಲತಾ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಆದ್ರೆ ಇಲ್ಲಿನ ವಿಚಾರ ಏನಪ್ಪಾ ಅಂದ್ರೆ, ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿರೋ ಸುಮಕ್ಕನ ಬೆನ್ನಿಗೆ ನಿಂತಿರೋದೇ ಮಂಡ್ಯದ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು. ಇದು ದೋಸ್ತಿಗಳ ನಡುವೆ ಕಿಚ್ಚು ಹಚ್ಚಿಸಿದೆ. ಆದ್ರೆ ಇದನ್ನ ಮಾತಿನಲ್ಲೇ ಮುಗಿಸೋ ತಾಕತ್ತು ಹೊಂದಿರೋ ಸಿದ್ದರಾಮಯ್ಯ ಕೂಡ ಯಾವುದೇ ಮುಂದಾಳತ್ವ ವಹಿಸದೆ ಸುಮ್ಮನಾಗಿದ್ದಾರೆ. ಹೌದು, ಮಂಡ್ಯದಲ್ಲಂತೂ ಕೈ ಕಾರ್ಯಕರ್ತರು ಸಿದ್ದು ಹ್ಯಾಂಡಲ್ಗೆ ಸಿಗ್ತಾ ಇಲ್ಲ. ಸುಮಲತಾ ಹಿಂದೆ ಅಷ್ಟೆಲ್ಲ ರಾಜಾರೋಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಓಡಾಡ್ತಿದ್ರು, ಸಿದ್ದು ಇವತ್ತಿನವರೆಗೂ ಯಾಕ್ರೋ ಹೀಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿಲ್ಲ. ಹಾಗಾಗಿ ಇವರುಗಳ ಹಿಂದೆ ಸಿದ್ದುನೇ ಇದ್ದಾರಾ ಅನ್ನೋ ಅನುಮಾನ ಕೂಡ ಇದೆ. ಒಬ್ಬ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಎಷ್ಟು ಜನ ಒಂದಾಗಿದ್ದಾರೆ, ಯಾರ್ಯಾರು ಒಂದಾಗಿದ್ದಾರೆ? ಈಗ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ ಒಳೇಟ್ ಕೊಡ್ತಕ್ಕಂಥದ್ದು, ಹೊರೇಟ್ ಕೊಡ್ತಕ್ಕಂಥದ್ದು, ಹಣ ಖರ್ಚು ಮಾಡಿ ಕೊಂಡ್ಕೊಳ್ತಕ್ಕಂಥದ್ದು, ಅದು ಎಲ್ಲಿಂದ ದುಡ್ಡು ಬಂದಿದೆಯೋ ಗೊತ್ತಿಲ್ಲ ನನಗೆ. ನಾನು ಯಾರ ಮನವರೆಗೂ ಹೋಗಿಲ್ಲ. ಈ ಪಾಪದ ಹಣದಿಂದ ಬಂದಿಲ್ಲ ಚುನಾವಣೆ ನಡೆಸ್ತೀವಿ ಅಂತ ಮಂಡ್ಯದಲ್ಲಿ ಹೊರಟಿದ್ದಾರೆ. ಪಾಪ ಪ್ರಾಮಾಣಿಕತೆ ಬಗ್ಗೆ ಒಬ್ಬರು ಭಾಷಣ ಮಾಡವ್ರೆ. ವಾ ಬಾ ಬಾ ಪ್ರಾಮಾಣಿಕತೆ ಬಗ್ಗೆ ನಾನು ಕಾಣದಿರ ಪ್ರಾಮಾಣಿಕತೆನ. 8 ವಿಧಾನಸಭಾ ಸದಸ್ಯರಿದ್ದು, ವಿಧಾನ ಪರಿಷತ್ತಿನ ಸದಸ್ಯರಿದ್ರು, ನನ್ನ ಬಗ್ಗೆ ಯಾಕಪ್ಪ ಅಂತ ಯಾರು ಆತಂಕ ವ್ಯಕ್ತಪಡಿಸಿದ್ದಾರೆ? ನಾವೆಲ್ಲ ದೊಡ್ಡರ ಪಾಪ, ನಮಗೆ ಮಾತಾಡಕ್ಕೆ ಬರೋದಿಲ್ಲ. ಇವ್ರ ಕಲ್ತ್ಕೋಬೇಕಾಗಿದೆ ಈಗ ಪ್ರಾಮಾಣಿಕತೆ ಬಗ್ಗೆ. ಕಾಂಗ್ರೆಸ್ನ ಇರ್ತಕ್ಕಂಥವ್ರು ಕೆಲವರು ನನ್ನ ಪಕ್ಷದ ಅಭ್ಯರ್ಥಿಗಳಿಗೆ ಸ್ಪೀಡ್ ಬ್ರೇಕ್ ಹಾಕ್ಲಿಕ್ಕೆ ಹೊರಟರು. ನನ್ನ ಪಕ್ಷದ ಕಾರ್ಯಕರ್ತರಿಂದ ಆ ಕೆಲಸ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ನಾನು ಬೇರೆ ಕ್ಷೇತ್ರಗಳಲ್ಲಿ ನನಗೆ ಇವತ್ತು ದೇಶ ಮುಖ್ಯ, ಈ ರಾಜ್ಯದ ಅಭಿವೃದ್ಧಿ ಮುಖ್ಯ. ನನಗೆ ಎಷ್ಟೆಷ್ಟು ಪಕ್ಷಗಳು ನಿಂತಿದ್ದಾವೆ, ಒಬ್ಬ ನಿಖಿಲ್ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಹೇಳಿ ಇವತ್ತು ಎಲ್ಲ ಬಿಜೆಪಿ ಪಕ್ಷವೂ ಬೆಂಬಲ. ಮಂಡ್ಯ ಜಿಲ್ಲೆ ಒಳಗೆ ಬಿಜೆಪಿ ಮುಕ್ತ ಆಗೋಯ್ತು. ಯಾರೋ ವಾಟ್ಸಪ್ ಮಾಡ್ಕೊಂಡವ್ರು, ನನಗೆ ಗೊತ್ತಿಲ್ಲ. ನೀವೇ ತೋರಿಸಿದ್ದಲ್ವಾ? ಪಾಪ ಇವರೆಲ್ಲ ಸೇರಿ ಇದು ಯಾವುದೇ ಶಕ್ತಿಗಳು, ಯಾವುದೇ ಕುತಂತ್ರದ ರಾಜಕಾರಣದಿಂದ ಈ ಚುನಾವಣೆಯಲ್ಲಿ JDS ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸ್ತೀವಿ ಅಂತ ಹೇಳಿ ಅವರು ಬಹಳ ದೊಡ್ಡ ಮಟ್ಟದ ರಣತಂತ್ರಗಳನ್ನು ರೂಪಿಸಿದ್ರು. ಅದು ಯಶಸ್ಸಾಗೋದಿಲ್ಲ ಅಂತಕ್ಕಂಥದ್ದು ನನಗೆ ಆತ್ಮವಿಶ್ವಾಸ ಇದೆ. ನಾನು ಎಲ್ಲರೂ ಮುಕ್ತರಿದ್ದಾರೆ. ನಾನು ಬೇರೆ ಪಕ್ಷಗಳ ಅಥವಾ ನಾಯಕರುಗಳು ಬೇರೆಯವರು ಮತ್ತೊಂದು ಅಭ್ಯರ್ಥಿಗೆ ಬೆಂಬಲ ಕೊಡೋದ್ರ ಬಗ್ಗೆ ಟೀಕೆ ಮಾಡಿದ್ರೆ ಅದು ಅವರವರ ಇಚ್ಛೆ. ಸಿದ್ದುಗೆ ಪ್ರಜ್ವಲ್ ಮೇಲೆ ಇದ್ದಷ್ಟು ಕಾಳಜಿ ನಿಖಿಲ್ ಮೇಲೆ ಯಾಕಿಲ್ಲ? ಹೇಳಿ ಕೇಳಿ ಮಂಡ್ಯದಲ್ಲಿ ಬಿಜೆಪಿ ಲೆಕ್ಕಕ್ಕಿಲ್ಲ. ಮಂಡ್ಯದ ನಿರ್ಣಾಯಕ ಪಕ್ಷಗಳು ಅಂದ್ರೆ ಒಂದಾ ಜೆಡಿಎಸ್ ಇಲ್ಲ ಕಾಂಗ್ರೆಸ್ ಅಷ್ಟೇ. ಈ ಮಧ್ಯೆ ಬಿಜೆಪಿ ಅಲ್ಪ ಸ್ವಲ್ಪ ಮಟ್ಟಿಗೆ ವೋಟ್ ಟೆಸ್ಟಿಂಗ್ ಮಾಡುವ ತಾಕತ್ತು ಹೊಂದಿದೆಯಷ್ಟೇ. ಆದ್ರೂ ಕಮಲ ಇಲ್ಲಿ ನಿರ್ಣಾಯಕವೇನೂ ಅಲ್ಲ. ಆದ್ರೀಗ ಮಂಡ್ಯದಲ್ಲಿ ಬದ್ಧ ವೈರಿಗಳಂತಿದ್ದ ಕೈ ಹಾಗೂ ದಳ ಪ್ರಮುಖ ನೇತಾರರು ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿರುವುದು ಮಂಡ್ಯದ ಸ್ಥಳೀಯ ಉಭಯ ಪಕ್ಷದ ಕಾರ್ಯಕರ್ತರ ಪಾಲಿಗೆ ಬಿಸಿ ತುಪ್ಪ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸುಮಕ್ಕನಿಗೆ ಬಹಿರಂಗವಾಗಿ ಜೈ ಅಂದ್ರೆ, ದಳ ಕಾರ್ಯಕರ್ತರು ಸಹಜವಾಗಿ ನಿಖಿಲ್ ಕುಮಾರಸ್ವಾಮಿಗೆ ಜೈ ಅಂದಿದ್ದಾರೆ. ಆದ್ರೆ ಕೈ ಕಾರ್ಯಕರ್ತರ ಈ ಬಂಡಾಯವನ್ನ ಮೈತ್ರಿ ಕಾ ಸುಲ್ತಾನ್ ಸಿದ್ದರಾಮಯ್ಯ ಒಂದೇ ಮಾತಿನಲ್ಲಿ ಗದರಿಸಿ ತಣ್ಣಗಾಗಿಸಿಬಿಡಬಹುದು. ಆದ್ರೆ ಸಿದ್ದು ಆ ಕೆಲಸಕ್ಕೆ ಆದ್ಯತೆನೇ ಕೊಡ್ತಿಲ್ಲ. ಇದು ಸಿದ್ದರಾಮಯ್ಯನವರ ನಿಗೂಢ ನಿಲುವಿನ ಬಗ್ಗೆ ಮತ್ತಷ್ಟು ಅನುಮಾನವನ್ನ ಹುಟ್ಟಿಸಿದೆ. ಮಂಡ್ಯ ವಿಚಾರದಲ್ಲಿ ಸಿದ್ದರಾಮಣ್ಣ ಮೌನೇಶ್ವರ ರೂಪ ತಾಳಿರೋದೇಕೆ? ಆದ್ರೆ ಮಂಡ್ಯದ ವಿಚಾರದಲ್ಲಿ ಮೌನೇಶ್ವರನಾಗಿರುವ ಸಿದ್ದಣ್ಣ ಹಾಸನದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಉತ್ಸುಕರಾದಂತೆ ಕಾಣಿಸ್ತಿದೆ. ಹಾಸನ ಕೈ ನಾಯಕರನ್ನ ಕರೆದು ಸಿದ್ದು ಖಡಕ್ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ. ಹೌದು, ಮಂಡ್ಯದಲ್ಲಿ ಕೈ ಕಾರ್ಯಕರ್ತರು ಹಾಗೂ ನಾಯಕರು ಸುಮಕ್ಕನನ್ನ ಗೆಲ್ಲಿಸಿಯೇ ತೀರುವೆ ಅಂತ ಪಣ ತೊಟ್ಟಿದ್ದಾರೆ. ಇದು ಮೈತ್ರಿ ಸರ್ಕಾರದ ಬುಡವನ್ನ ಅಲ್ಲಾಡಿಸ್ತಿದೆ. ಇದರ ನಡುವೆ ಹಾಸನ ಕೂಡ ಕಾಂಗ್ರೆಸ್ ಕೈ ತಪ್ಪಿ ಹೋಗಿದೆ. ಹಾಸನದ ಕೈ ನಾಯಕನಾಗಿದ್ದ ಎ ಮಂಜು ಕೈಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರ್ಕೊಂಡಿದ್ದಾರೆ. ಇದು ಕೂಡ ದೋಸ್ತಿಗಳ ಪಾಲಿಗೆ ಕಂಟಕವಾಗಿದೆ. ಆದ್ರೆ ಸಿದ್ದಣ್ಣನ ಈ ದ್ವಿಮುಖ ಧೋರಣೆ ಈಗ ಹಲವು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮಂಡ್ಯದ ವಿಚಾರದಲ್ಲಿ ಮೌನೇಶ್ವರನಾಗಿರುವಂತಹ ಸಿದ್ದರಾಮಯ್ಯ ಹಾಸನದ ವಿಚಾರದಲ್ಲಿ ಬಹಳ ಉತ್ಸುಕರಾದಂತೆ ಕಾಣ್ತಾ ಇದೆ. ಯಾಕೆ ಸಿದ್ದರಾಮಯ್ಯ ಎರಡೆರಡು ಧೋರಣೆಯನ್ನ ತಾಳ್ತಿದ್ದಾರೆ ಅನ್ನೋದು
ಗೊತ್ತಿಲ್ಲ. ಆದ್ರೆ ರಾಜಕೀಯ ಪಡಸಾಲಿಯಲ್ಲಿ ಸಿದ್ದು ಈ ನಿಲುವಿನ ಬಗ್ಗೆ ಹಲವು ಮಾತುಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸಿಎಂ ಕುಮಾರಸ್ವಾಮಿ ಕೂಡ ಸಿದ್ದುಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಕ್ಕರೆ ನಾಡಿನ ಜನರಿಗೆ ಯಾರ ಮೇಲೆ ಅಕ್ಕರೆ? ನಿಖಿಲ್ ಗೆಲ್ಲಲ್ವಾ ಮಂಡ್ಯದಲ್ಲಿ ಸಿದ್ದಣ್ಣ ಕೈ ಬಿಟ್ರೆ? ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಬೇಕಾದ ಅನಿವಾರ್ಯತೆ ದೋಸ್ತಿಗಳಿಗಿದೆ. ಅದು ಮೈತ್ರಿ ಧರ್ಮ ಕೂಡ. ಆದ್ರೆ ಡಿಕೆಶಿ ಬಿಟ್ರೆ ಯಾವೊಬ್ಬ ಕೂಡ ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿಲ್ಲ. ಸಕ್ಕರೆ ನಾಡಿನ ಅಕ್ಕರೆಯ ಜನರು ಈಗ ಯಾರನ್ನ ಗೆಲ್ಸೋದು ಯಾರನ್ನ ಬಿಡೋದು ಅನ್ನೋದು ಗೊಂದಲದಲ್ಲಿದ್ದಾರೆ ಅನ್ನೋದು ನಿಜ. ಯಾಕಂದ್ರೆ ರಾಜ್ಯದಲ್ಲಿ ಹಮ್ ಭಾಯ್ ಭಾಯ್ ಹೈ ಅಂತಿರುವ ದೋಸ್ತಿಗಳು ಮಂಡ್ಯ ವಿಚಾರಕ್ಕೆ ಹಾವು ಮುಂಗುಸಿಯಾಗಿರೋ ಹಾಗೆ ಕಾಣಿಸ್ತಿದೆ. ಈ ಬಗ್ಗೆ ಸ್ವತಃ ಸಿಎಂ ಕುಮಾರಸ್ವಾಮಿ ಕೂಡ ಇತ್ತೀಚೆಗೆ ಮಾತನಾಡಿದ್ದು, ನಾವು ಮೂಲ ಕಾಂಗ್ರೆಸ್ಸಿಗರ ಬಳಿ ಈ ಬಗ್ಗೆ ಮಾತನಾಡಿದ್ದೇವೆ. ಅವರು ನಿಖಿಲ್ಗೆ ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ಮಾತಿನಲ್ಲಿ ಸಿಎಂ ಕುಮಾರಸ್ವಾಮಿ ಮೂಲ ಕಾಂಗ್ರೆಸ್ಸಿಗರು ಅಂತ ಪದೇ ಪದೇ ಒಂದೇ ಪದವನ್ನ ಬಳಸಿದ್ದಾರೆ. ಈ ಮಾತಿನ ಒಳ ಮರ್ಮವೇ ಬೇರೆ ಇದೆ ಅಂತ ಈಗ ಅಂದಾಜಿಸಲಾಗಿದೆ. ಕುಮಾರಸ್ವಾಮಿ ಈ ಮಾತನ್ನ ಸಿದ್ದರಾಮಯ್ಯನವರಿಗೇನೆ ಅಂದಿದ್ದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಮೂಲತಃ ಕಾಂಗ್ರೆಸ್ನವರಲ್ಲ. ಇಂಡಿಯಾದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ, ಹಾಸನದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ. ಮಂಡ್ಯದಲ್ಲಿ ಪಾಪ ಕೆಲವು ನಾಯಕರುಗಳು ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ, ಹಿಂಬಾಗಿಲಿನಿಂದ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅಂಥವ್ರ ಜೊತೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಈಗ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಮಾಹಿತಿ ಏನಿದೆ. ನನ್ನ ಕಾರ್ಯಕರ್ತರು ಸಮರ್ಥರಿದ್ದಾರೆ. ಬೆನ್ನಿಗೆ ಚೂರಿ ಆಗ್ತಕ್ಕಂಥವ್ರನ್ನ ನಂಬೋದ್ರ ಬದಲು ಯಾರು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾರೆ, ನಾನು ಎಲ್ರಿಗೂ ದೋಷ ಕೊಡೋದಿಲ್ಲ. ಅಲ್ಲಿ ಒರಿಜಿನಲ್ ಕಾಂಗ್ರೆಸ್ನವ್ರು ಏನಿದ್ದಾರೆ ಅವರಲ್ಲಿ ಸಾಕಷ್ಟು ಜನ ನಮ್ಮ ಪರವಾಗಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು. ಆದರೆ ಅಲ್ಲಿ ಕೆಲವರಿದ್ದಾರೆ, ಗೊತ್ತಿದೆ ನನಗೆ. ನಾನು ನನ್ನ ಸ್ವಾಭಿಮಾನ ಕಳ್ಕೊಂಡು ಅವ್ರ ಮುಂದೆ ಹೋಗಿ ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ನನಗೆ ಬರೋದೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಮೂಲ ಕಾಂಗ್ರೆಸ್ಸಿಗರು ಏನಿದ್ದಾರೆ ಹಲವಾರು ಜನ ಇವತ್ತು ಪ್ರೀತಿಯಿಂದ ಹಾರೈಸಿದ್ದಾರೆ. ಉದಾಹರಣೆಗೆ ಜಿ ಮಾದೇಗೌಡರು, ನಿಖಿಲ್ ಅವರಿಗೆ ದೇವೇಗೌಡರು ಸಮಕಾಲೀನರವರು ಸಂಪೂರ್ಣವಾಗಿ ಮನಸ್ತೃಪ್ತಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಆತ್ಮಾನಂದ ಅವರು ಮಾಡಿದ್ದಾರೆ. ಇನ್ನೂ ಹಲವಾರು ಮನೆಗಳಿಗೆ ಹೋಗಿದ್ದಾನೆ ನಿಖಿಲ್. ಇವತ್ತು ನಮ್ಮ ಕೃಷ್ಣ ಅವರು ಸ್ಪೀಕರ್ ಅವರಿದ್ದರು, ಮಾಜಿ ಸ್ಪೀಕರ್ ಅವರು ನಮ್ಮಲ್ಲೇ ಇದ್ದವರು. ಅವರು ರಾಜಕೀಯದಿಂದ ಸ್ವಲ್ಪ ನಿರ್ಲಿಪ್ತವಾಗಿ ದೂರ ಇದ್ದಾರೆ. ಅವರು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಅವನು ಯಾರ್ಯಾರನ್ನ ಭೇಟಿ ಮಾಡಬೇಕು ಈಗಾಗಲೇ ಕಾಂಗ್ರೆಸ್ನ ನಾಯಕರುಗಳನ್ನ ಭೇಟಿ ಮಾಡಿದ್ದಾನೆ. ಆದರೆ ಕೆಲವರು ಈಗಾಗಲೇ ಪಾಪ ಮುಂದುವರೆದು ಬಿಟ್ಟಿದ್ದೇವೆ, ನಾವು ಬರಲಿಕ್ಕೆ ಹೇಗಾಗುತ್ತೆ ಅಂತಕ್ಕಂಥದ್ದು ಏನಿದೆ ಈಗಲೂ ಅವ್ರಿಗೆ ಹೇಳ್ತಕ್ಕಂಥದ್ದು ಪಶ್ಚಾತ್ತಾಪ ಆಗಿದೆ. ಯಾರು ರಾಜಕೀಯದಲ್ಲಿ ಶತ್ರುಗಳು ಮಿತ್ರರು ಅಂತಕ್ಕಂಥದ್ದಿಲ್ಲ. ಕಾಂಗ್ರೆಸ್ನಲ್ಲಿ ಇವತ್ತು ತೀರ್ಮಾನ ಮಾಡಿದ್ದಾರೆ, ಮಂಡ್ಯ ಒಂದು ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ ಮೈತ್ರಿ ಸರ್ಕಾರದಲ್ಲಿ. ಇವರು ಇವರದೇ ಆದಂಥ ಹಠದ ಸ್ವಭಾವದಿಂದ ಏನೋ ಹಿಂದಿನ ದ್ವೇಷ ತೀರಿಸ್ಕೊತೀವಿ ಅಂತ ಹೇಳಿ ಹೋಗೋದಾದರೆ ಸಂತೋಷ. ಅವ್ರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು. ಒಂದೇ ಕಲ್ಲಿಗೆ ಎರಡು ಹಕ್ಕಿನ ಟಾರ್ಗೆಟ್ ಮಾಡಿದ್ರ ಸಿದ್ದು. ಸಿದ್ದರಾಮಯ್ಯನ ಮಾತಿಗೆ ಸೊಪ್ಪು ಹಾಕದ ಮಂಜು. ಆದ್ರೆ ಹಾಸನದ ವಿಚಾರದಲ್ಲಿ ಹಾಗಲ್ಲ ನೋಡಿ. ಸ್ವತಃ ಸಿದ್ದರಾಮಯ್ಯನವರೇ ಹಾಸನ ಕಾಂಗ್ರೆಸ್ ಕಾರ್ಯಕರ್ತರನ್ನ ತನ್ನ ಮನೆ ಬಾಗಿಲಿಗೆ ಕರೆಸಿ ಖಡಕ್ ವಾರ್ನಿಂಗ್ ಕೊಟ್ಟು ಕಳುಹಿಸಿದ್ದಾರೆ. ಅಲ್ಲದೆ ಮಂಜು ಬಳಿ ಮಾತುಕತೆ ನಡೆಸಿ ಪ್ರಜ್ವಲ್ ರೇವಣ್ಣರನ್ನ ಗೆಲ್ಸ್ಕೊಡ್ಬೇಕು ಅಂತೇಳಿದ್ರಂತೆ. ಆದ್ರೆ ಮಂಜು ಸಿದ್ದರಾಮಯ್ಯನವರ ಮಾತಿಗೆ ಸೊಪ್ಪು ಹಾಕ್ಲೇ ಇಲ್ಲ ನೋಡಿ. ಸಿದ್ದಣ್ಣನ ಮಾತಿಗೆ ಕ್ಯಾರೆ ಎನ್ನದ ಮಂಜು ಸೀದಾ ಕಮಲ ಹಿಡಿದಿದ್ದಾರೆ. ಇದು ಹಾಸನದಲ್ಲಿ ಮೈತ್ರಿಗಳಿಗೆ ಬೇಗುದಿ ಹೆಚ್ಚಿಸಿದ್ದು ಸುಳ್ಳಲ್ಲ. ಆ ಬಳಿಕ ಮಾತನಾಡಿದ ಮಂಜು, ಮೈತ್ರಿ ಧರ್ಮದ ಹೆಸರಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳೆದುಕೊಳ್ತಿದೆ ಅಂತ ಗುಡುಗಿದ್ರು. ಮೈತ್ರಿ ಧರ್ಮ ಮರೆತು ಡಬಲ್ ಗೇಮ್ ಆಡ್ತಿದ್ದಾರಾ ಸಿದ್ದರಾಮಯ್ಯ? ಸಿದ್ದಣ್ಣನ ಈ ನಿಲುವಿನ ಹಿಂದೆ ಬಹುದೊಡ್ಡ ರಾಜಕೀಯ ತಂತ್ರಗಾರಿಕೆ ಇದೆ ಅನ್ನೋದು ರಾಜ್ಯ ರಾಜಕೀಯದ ಪಡಸಾಲಿಯ ಮಾತಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಮೂಲತಃ ದಳದ ರಾಜಕಾರಣಿ. ಆದ್ರೆ ಗೌಡ್ರ ವಿರುದ್ಧ ಸಿಡಿದೆದ್ದು ಕಾಂಗ್ರೆಸ್ಗೆ ಸಿದ್ದು ಸೇರ್ಕೊಂಡದ್ದು ಇಂದು ಇತಿಹಾಸ. ಆದ್ರೆ ಜೆಡಿಎಸ್ನಲ್ಲಿ ಸಿದ್ದು ಇರುವಾಗಲೇ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಬಳಿ ಅಷ್ಟಕ್ಕಷ್ಟೇ ಇದ್ರು. ಎಚ್ ಡಿ ರೇವಣ್ಣ ಬಳಿ ತುಂಬಾನೇ ಆತ್ಮೀಯ ಸಂಬಂಧ ಇಟ್ಕೊಂಡವರು ಸಿದ್ದರಾಮಯ್ಯ.
ಈಗೇನೋ ಸಿದ್ದರಾಮಯ್ಯ ಕುಮಾರಸ್ವಾಮಿ ಅಂದ್ರೆ ಅಬ್ಬಬ್ಬಾ ಅಂತಿದ್ರು ಕೂಡ ಒಳಗೊಳಗಿಂದ ಅದೊಂದು ರಾಜಕೀಯ ಸೇಡು ಇಬ್ಬರಿಗೂ ಇದ್ದೇ ಇದೆ. ಇದೇ ಕಾರಣಕ್ಕೆ ಮಂಡ್ಯಕ್ಕೋ ಜಾನೇದು ಅಂತ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪರ ಬ್ಯಾಟ್ ಬೀಸಿದ್ದಾರೆ ಸಿದ್ದು ಎನ್ನಲಾಗ್ತಿದೆ. ಸಿದ್ದು ಈ ನಿಲುವಿಗೆ ಈಗ ಮೈತ್ರಿಯಲ್ಲೇ ತೀವ್ರ ಟೀಕೆ ವ್ಯಕ್ತವಾಗ್ತಿದೆ ಅಂತ ಹೇಳಲಾಗ್ತಿದೆ. ತುಮಕೂರಿನಿಂದ ದೇವೇಗೌಡರು ಸ್ಪರ್ಧಿಸುತ್ತಿರೋದ್ರಿಂದ ಸಿದ್ದುಗೆ ಏನ್ ಸಮಸ್ಯೆ? ಆದ್ರೆ ಸಿದ್ದು ಆಟ ಇಲ್ಲಿಗೆ ಬಂದಿಲ್ಲ. ಮಂಡ್ಯ ಹಾಗೂ ಹಾಸನದಲ್ಲಿ ಹೇಗೆ ಬಂಡಾಯದ ಬಿಸಿ ತಟ್ಟಿದ್ಯೋ ತುಮಕೂರಿನಲ್ಲೂ ಕೂಡ ಕೈ ನಾಯಕರು ಬಂಡಾಯ ಎದ್ದಿದ್ದಾರೆ. ತುಮಕೂರಿನಿಂದ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಕಣಕ್ಕಿಳಿಯೋದು ಖಚಿತವಾಗಿದೆ. ಈ ಬೆನ್ನಲ್ಲೇ ತುಮಕೂರು ಕೈ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮುದ್ದಹನುಮೇಗೌಡ ಬಂಡಾಯ ಎದ್ದು ಪಕ್ಷೇತರ ಅಭ್ಯರ್ಥಿಯಾಗೋ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಮಕೂರು ಕಾಂಗ್ರೆಸ್ನಲ್ಲೂ ಕೂಡ ಈಗ ಬಂಡಾಯದ ಝಂಡಾ ಹಾರಿದೆ. ಕೈ ನಾಯಕ ಮುದ್ದಹನುಮೇಗೌಡ ದೇವೇಗೌಡರ ವಿರುದ್ಧ ತೊಡೆ ತಟ್ಟಿದ್ದಾರೆ. ಆದ್ರೆ ತುಮಕೂರು ಬಂಡಾಯವನ್ನ ಕೂಡ ಸಿದ್ದು ಮನಸ್ಸು ಮಾಡಿದ್ರೆ ಇಲ್ಲವಾಗಿಸಬಹುದಿತ್ತು. ಆದ್ರೆ ಸಿದ್ದು ಅದಕ್ಕೂ ಮನಸ್ಸು ಮಾಡಲಿಲ್ಲ. ಇದರ ಹಿಂದೆ ದೊಡ್ಡ ರಾಜಕೀಯ ಲಾಭವನ್ನ ಎದುರು ನೋಡ್ತಿದ್ದಾರೆ ಸಿದ್ದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತುಮಕೂರು ಕಾಂಗ್ರೆಸ್ನಲ್ಲಿ ಬಂಡಾಯ ಕಹಳೆ. ಇಲ್ಲೂ ಸಿದ್ದು ಬೇಯಿಸಿಕೊಂಡ್ರ ತಮ್ಮ ರಾಜಕೀಯ ಬೇಳೆ. ಹೌದು, ಹೀಗೊಂದು ಪ್ರಶ್ನೆ ಹುಟ್ಟಿಕೊಳ್ಳದೇ ಇರದು. ಯಾಕಂದ್ರೆ ಕ್ಷೇತ್ರ ಹಂಚಿಕೆ ವಿಚಾರ ಬಂದಾಗ ಮೈಸೂರನ್ನ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಅನ್ನೋದು ಮೂಲಗಳ ಮಾತು. ಮೈಸೂರು ಉಳಿಸಿಕೊಳ್ಳಲು ಸಿದ್ದು ಬಲಿ ಮಾಡಿಕೊಂಡದ್ದು ಡಿಸಿಎಂ ತವರು ಕ್ಷೇತ್ರವಿರುವ ಜಿಲ್ಲೆ ತುಮಕೂರನ್ನ. ಒಂದರ್ಥದಲ್ಲಿ ದಳಪತಿಗಳಿಗೂ ತುಮಕೂರು ಮೇಲೆ ಅಷ್ಟೊಂದೇನೂ ಆಸೆ ಇರಲಿಲ್ಲ. ಆದ್ರೆ ಮೈಸೂರು ಕೊಡೋಕೆ ಸಿದ್ದರಾಮಯ್ಯ ಹಿಂದೇಟು ಹಾಕಿದ್ದಕ್ಕೆ ದಡ ತುಮಕೂರು ಒಪ್ಪಿಕೊಳ್ಳಬೇಕಿತ್ತು. ಇಲ್ಲಿ ಸಿದ್ದಣ್ಣ ಮೈಸೂರು ಉಳಿಸಿಕೊಳ್ಳಬೇಕು ಅಂತ ಈ ರೀತಿ ಮಾಡಿದ್ರಾದ್ರೂ ಡಿಸಿಎಂ ಪರಮೇಶ್ವರ್ಗೆ ಇದು ಕಂಟಕವಾಗಿ ಪರಿಣಮಿಸಿದೆ. ಈಗ ತುಮಕೂರು ಮೈತ್ರಿ ಅಭ್ಯರ್ಥಿ ದೇವೇಗೌಡರನ್ನ ಗೆಲ್ಲಿಸಿಕೊಡೋ ಜವಾಬ್ದಾರಿ ಎಲ್ರಿಗಿಂತ ಪರಮೇಶ್ವರ್ ಮೇಲೆಯೇ ಇದೆ. ಆದ್ರೆ ಈ ಮಧ್ಯೆ ಪರಮೇಶ್ವರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಮುದ್ದಹನುಮೇಗೌಡ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ನಿರ್ಧರಿಸಿದ್ದಾರೆ. ಅವರಿಗಾಗಲೇ ಆಗ್ರಹಿಸಿದ್ದಾರೆ. ಅವತ್ತು 11 ಗಂಟೆಗೆ ನಾವು ಬಿಜಿಎಸ್ ಸರ್ಕಲ್ ನಿಂದ ಮೆರವಣಿಗೆ ಮೂಲಕ ತೆರಳಿ ಸೋಮವಾರ ದಿವಸ 11 ಗಂಟೆಗೆ ನಾನು ಅಲ್ಲಿಂದ ಪ್ರಾರಂಭ ಮಾಡಿ ಅವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ಆದ್ರೆ ಪರಮೇಶ್ವರ್ ಒಲ್ಲದ ಮನಸ್ಸಿನಿಂದಾದ್ರೂ ಕೂಡ ದೇವೇಗೌಡರನ್ನ ಗೆಲ್ಲಿಸಿಯೇ ತೀರುವೆ ಅಂತ ಪಣ ತೊಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದ ಡಿಸಿಎಂ ಪರಮೇಶ್ವರ್ ಮುದ್ದಹನುಮೇಗೌಡ ಬಂಡಾಯ ವಿಚಾರದ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಬಂಡಾಯ ಏಳದಂತೆ ಮನವಿ ಮಾಡಿಕೊಂಡ್ರು. ಮೈತ್ರಿ ಧರ್ಮದಂತೆ ಈ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಹೀಗಾಗಿ ನಾವು ದೇವೇಗೌಡರನ್ನ ಇಲ್ಲಿಂದ ಗೆಲ್ಲಿಸಿ ಕಳುಹಿಸಿ ಕೊಡ್ಬೇಕು. ಆದ್ರೆ ದೇವೇಗೌಡರು ಇಲ್ಲಿಂದ ನಿಲ್ಲಲ್ಲ ಅಂತಾದ್ರೆ ಈ ಕ್ಷೇತ್ರ ಮುದ್ದಹನುಮೇಗೌಡರಿಗೆ ಬಿಟ್ಟು ಕೊಡೋದು. ಮುಂದಿನ ದಿನಗಳಲ್ಲಿ ಮುದ್ದಹನುಮೇಗೌಡರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನವನ್ನ ಕೊಡಿಸಲಾಗುವುದು ಅಂತ ಮುದ್ದಹನುಮೇಗೌಡರ ಮನವೊಲಿಸುವ ಮಾತುಗಳನ್ನ ಆಡಿದ್ರು. ಸ್ವಾಭಾವಿಕವಾಗಿ ಮಾನ್ಯ ಮುದ್ದಹನುಮೇಗೌಡರಿಗೆ ಮನಸ್ಸಿಗೆ ನೋವಾಗಿದೆ, ನನಗೆ ಅರ್ಥ ಮಾಡ್ಕೊಳ್ತೇನೆ. ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಕ್ರಿಯಾಶೀಲತೆ ಏನಿದೆ ಅದನ್ನು ಖಂಡಿತವಾಗಿ ಗುರುತಿಸಿ ಸೂಕ್ತ ತೀರ್ಮಾನಗಳನ್ನು ಪರಿಹಾರಗಳನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅನ್ನುವಂಥ ನಂಬಿಕೆ ಕೂಡ ನನಗೆ ಇದೆ ಅನ್ನೋದನ್ನ ಮಾನ್ಯ ಮುದ್ದಹನುಮೇಗೌಡರಿಗೆ ತಿಳಿಸೋದಕ್ಕೆ ಬಯಸ್ತೇನೆ. ಸನ್ಮಾನ್ಯ ದೇವೇಗೌಡರು ಇಲ್ಲಿ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ ಅಂದರೆ ಈಗಲೂ ಕೂಡ ನಾನು ಒತ್ತಾಯ ಮಾಡ್ತೇನೆ, ನಮಗೆ ಈ ಕ್ಷೇತ್ರವನ್ನ ಮಾನ್ಯ ಮುದ್ದಹನುಮೇಗೌಡರಿಗೆ ಬಿಟ್ಕೊಡಿ. ಈಗಲೂ ಒತ್ತಾಯ ಮಾಡ್ತೀನಿ. ಅವರು ಒಂದು ವೇಳೆ ಅವರು ನಿಲ್ತಾರೆ ಅಂತ ಆದ್ರೆ ಅದು ಅವರ ತೀರ್ಮಾನ. ನಾವು ಈಗಾಗಲೇ 8 ಕ್ಷೇತ್ರ ಅವರಿಗೆ ಬಿಟ್ಕೊಡ್ತಕ್ಕಂಥ ತೀರ್ಮಾನ ನಮ್ಮ ಹೈಕಮಾಂಡಲ್ಲಿ ಮಾಡಿದ್ದಾರೆ. ನಾವು ಒಂದು ವೇಳೆ ಅವ್ರು ನಿಲ್ಲೋದಿಲ್ಲ ಅನ್ನೋದಾದ್ರೆ ಮತ್ತು ನಾನು ಕೇಳ್ತೀನಿ ಅವ್ರಿಗೆ, ನಿಮ್ಮ ಆಶೀರ್ವಾದ ಮಾನ್ಯ ಮುದ್ದಹನುಮೇಗೌಡರ ಮೇಲೆ ಇರಲಿ, ಬಿಟ್ಕೊಡಿ ಹಾಗೆ ಅಂತ. ನಮ್ಮ ಪಕ್ಷದ ಮುಖಂಡರು ಯಾರೇ ಇರಲಿ ಅವರನ್ನ ನಾನು ಸಂಪರ್ಕ ಮಾಡಿ ಕೇಳುತ್ತೇನೆ, ಬಂಡಾಯ ಮಾಡೋದು ಬೇಡ ಅಂತೇಳಿ. ನಮ್ಮ ಉದ್ದೇಶ ಬಿಜೆಪಿಯನ್ನ ಮಣಿಸಬೇಕು ಈ ಕ್ಷೇತ್ರದಲ್ಲಿ ಅನ್ನೋದು. ಅದಕ್ಕಾಗಿ ನಮ್ಮ ಎಲ್ಲ ಮುಖಂಡರಿಗೂ ಒತ್ತೆ ವಿನಂತಿ ಮಾಡ್ತೀನಿ, ಯಾರು ಕೂಡ ದಯಮಾಡಿ ಬಂಡಾಯ ಮಾಡಬೇಡಿ. ಆದ್ರೆ ಮುದ್ದಹನುಮೇಗೌಡರು ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಂತೆ ಕಾಣ್ತಿಲ್ಲ.
ಯಾಕಂದ್ರೆ ಅತ್ತ ಕೊರಟಗೆರೆಯಲ್ಲಿ ಮುದ್ದಹನುಮೇಗೌಡ ತನ್ನ ಬೆಂಬಲಿಗರ ಜೊತೆ ಚುನಾವಣಾ ನಾಮಪತ್ರ ಸಲ್ಲಿಕೆ ಹಾಗೂ ಪ್ರಚಾರ ನಡೆಸುವ ಬಗ್ಗೆ ಗಂಭೀರ ಚರ್ಚೆಯಲ್ಲಿದ್ದಾರೆ. ಹೀಗಾಗಿ ಮಾರ್ಚ್ 25ರಂದು ತುಮಕೂರು ಸ್ವತಂತ್ರ ಅಭ್ಯರ್ಥಿಯಾಗಿ ಮುದ್ದಹನುಮೇಗೌಡ ನಾಮಪತ್ರಿಕೆ ಕೂಡ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದುಕೊಂಡಂತೆ ಎಲ್ಲರನ್ನೂ ಕಟ್ಟಿ ಹಾಕಿದ್ರ ಸಿದ್ದರಾಮಯ್ಯ. ಇದೇನ ಸಿದ್ದು ಸೇಡು ತೀರಿಸಿಕೊಳ್ಳಲು ಕಾದು ಕುಳಿತಿದ್ದ ಸಮಯ. ಸದ್ಯ ರಾಜ್ಯ ರಾಜಕೀಯದ ಮಜಲನ್ನ ನೋಡ್ತಿದ್ರೆ ಸಿದ್ದರಾಮಯ್ಯ ಅಂದುಕೊಂಡಂತೆ ಎಲ್ಲರನ್ನ ಕಟ್ಟಿ ಹಾಕಿದ್ರ ಅನ್ನೋ ಪ್ರಶ್ನೆ ಹುಟ್ಕೊಳ್ತಿದೆ. ಮಾತಾಡೋ ಕಡೆಯಲ್ಲಿ ಮೌನ ವಹಿಸಿ ತನ್ನ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಸಿದ್ದು ಅನ್ನೋ ಮಾತುಗಳು ಈಗಾಗಲೇ ರಾಜಕೀಯ ಪಡಸಾಲೆಯಲ್ಲಿ ಓಡಾಡ್ತಿದೆ. ಹೀಗಾಗಿ ಮಂಡ್ಯದಲ್ಲಿ ಹಿಂಬಾಗಿಲಿನಿಂದ ಸುಮಕ್ಕನ ಬೆನ್ನಿಗೆ ನಿಂತು ಹಾಸನದಲ್ಲಿ ಬಹಿರಂಗವಾಗಿ ಪ್ರಜ್ವಲ್ ಬೆನ್ನಿಗೆ ನಿಂತಿರೋ ಸಿದ್ದಣ್ಣ ತುಮಕೂರಿನಲ್ಲಿ ಎಲ್ಲವನ್ನ ಪರಮೇಶ್ವರ್ ಹೆಗಲಿಗೆ ಬಿಟ್ಟು ಕೈ ತೊಳೆದುಕೊಂಡಿದ್ದಾರೆ. ಹೀಗೆ ಸಿದ್ದಣ್ಣ ಮಗುವನ್ನು ಚೂಟಿ ತೊಟ್ಟಿಲನ್ನು ತೂಗ್ತಿದ್ದಾರಾ ಅನ್ನೋ ಶಂಕೆ ಸದ್ಯದ್ದು. ಒಟ್ನಲ್ಲಿ ಸಿದ್ದರಾಮಯ್ಯ ಚಿತಾವಣೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದೆಲ್ಲ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರ ಕೆಲವೊಂದು ನಿರ್ಧಾರಗಳು ನೋಡಿದ್ರೆ ಆರೋಪಕ್ಕೆ ಪೂರಕವಾಗಿ ನಿಂತಿದೆ. ಹಳೆ ಸೇಡು ವೈಷಮ್ಯಗಳನ್ನೆಲ್ಲ ಒಂದೇ ಗಳಿಗೆಯಲ್ಲಿ ಸಿದ್ದು ತೀರಿಸಿಕೊಂಡ್ರ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.